ಜಗದ್ವಿಖ್ಯಾತ ಕಾರ್ಣಿಕ ಕ್ಷೇತ್ರ ಸಿಗಂದೂರಿನಿಂದ ಪ್ರಸಾದ ರೂಪದಲ್ಲಿ ಬಂದು ಕಲ್ಕುಡ, ವರ್ತೆ, ಕಾಳಮ್ಮ, ಕ್ಷೇತ್ರಪಾಲ ಗುಳಿಗನ ಸಾನ್ನಿಧ್ಯದ ಜೊತೆ ನೆಲೆನಿಂತು ಪಂಚಶಕ್ತಿಗಳಾಗಿ ನೆಲೆಸಿರುವ ಪುಣ್ಯಕ್ಷೇತ್ರ ಉಡುಪಿಯ ಕಟಪಾಡಿಯ ಶ್ರೀ ಚೌಡೇಶ್ವರಿ ದೇವಿಯ ದೇವಸ್ಥಾನ. ವೈದ್ಯರು ಆಗುವುದಿಲ್ಲ ಹೇಳಿ ಬಿಟ್ಟದ್ದನ್ನು ಒಂದು ಪ್ರಕಾರ ಅಮ್ಮನ ಪ್ರಸಾದದಲ್ಲಿ ಅದೆಷ್ಟೋ ಜನರ ಪ್ರಾಣವನ್ನು ಅಮ್ಮ ಉಳಿಸಿಕೊಟ್ಟಿದ್ದಾಳೆ. ನಮಸ್ತೆ, ನಾನು ಸಚಿನ್ ಶೆಟ್ಟಿ ಕಡ್ಪಾಡಿ ಬಂದು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿದು. ಈ ದೇವಿ ಎನ್ನ ಅಮ್ಮನ ಬೆತ್ತಡ್ಡು ಬಾರಿ ಅಂಕುಲು ಕಷ್ಟ ಕಾಲೋಡು ಒಂಜಿ ಸಿಗಂದೂರದ ಕ್ಷೇತ್ರಕ್ಕೆ ಹೋದು ಅಮ್ಮ ಪ್ರಾರ್ಥನೆ ಮಲ್ತೊನ್ನ ಬಾಗೋಡು ಅಮ್ಮನ ಬೆತ್ತಡ್ಡಿಡು ಒಂಜಿ ಗಂಧ ಪ್ರಸಾದದ ಬೆರಿಯ ಬತ್ತಿನಂಚಿಟ್ಟಿನ ದೇವಿ. ಈ ಜಾಗೋಡು ಎನ್ನನ್ನು ನಂಬುಲೇ ಪಣದು ದೇವರೊಂಜಿ ಅಪ್ಪಣೆನ ಕುರಿದು ಆ ಪ್ರಕಾರವಾದ ದೇವರನ ಮಾತ ಆರಾಧನೆ ಕಿಂಜ ಪೀಠೋಡು ಒಂಜಿ ಪ್ರಸಾದನು ದೀದು ಒಂಜಿ ದೀಪನ ಪತ್ತಾದ ಎಂಕುಲು ಆರಾಧನೆ ಮಲ್ತೊಂಬತ್ತ ದಿನೊಟ್ಟು ಎನ್ನಮ್ಮನ ಮೀಟು ಬತ್ತದು ದೇವರ ಪಾತ್ಯರ್ದು ಇಂಚ ಪೋಲೆ ಮಗ ನಿಗಲೆ ಕೊಂಚ ಸಾಧಿನ ಕೊರ್ಪೆ ಬಂದು ಆ ಅಪ್ಪ ಎಂಚ ಎನ್ನಮ್ಮನ ಮೀಟು ಬತ್ತದು ಪಣೊಂದು ಬತ್ತಾರ. ಆ ಪ್ರಕಾರ ದಿನೇ ಅಭಿವೃದ್ಧಿ ಆದ ಸಾನ್ನಿಧ್ಯ ಆದ ಇನ್ನು ಕ್ಷೇತ್ರ ಆದ ಈ ಮಣ್ಣು ಮೆರೆದಾಡೊಂದುಂಡು. ಅವೇತೋ ಜನ ಭಕ್ತರನ್ನ ಕಷ್ಟನು ಕಾರ್ಪಣ್ಯ ಮಾತ ದೂರ ಮಲ್ತೊಂದು ಇಷ್ಟಾರ್ಥ ನೋಡು ಈ ಅಪ್ಪನ ಪ್ರಕಾರ ಈಡೇರುತ್ತದೆ. ಬತ್ತಿನ ಭಕ್ತರೇನು ಈ ಮನ್ನಡು ಪ್ರತಿನಿತ್ಯಲ ಒಡೆಮುಟ್ಟ ಬನ್ನಗ ಒಂಜಿ ಬುಧವಾರ, ಶುಕ್ರವಾರ, ಐತಾರ ದಾನಿ ಒಂಜಿ 100-200 ಜನಕ್ಕೆ ಅನ್ನದಾನದ ಸೇವೆ ಹಾಕೊಂಡು ಅಂಚನೆ ಪ್ರತಿ ಸಂಕ್ರಾಂತಿಗೆ 3 ದರ್ಶನ ಸೇವೆ ಹಾಕೊಂಡು ಒಂಜಿ 100-200 ಪೂತ ಪೂಜೆ ಹೋಗ್ಕೊಂಡು ಅಂಚನೆ ದೇವಿ ಬೋಡುತ್ತನ ಭಕ್ತರನ್ನ ಕಷ್ಟನ ಮಾತ ಪರಿಹಾರ ಮಲ್ತೊಂದು ಈ ಜಾಗಡು ಮೆರೆದಾಡೊಂದುಲ್ಲೇರು. ಅದೆಷ್ಟೋ ಭಕ್ತರ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಈ ಜಾಗದಲ್ಲಿ ಒಂದು ಪ್ರಸಾದದಲ್ಲಿ ಭಕ್ತರ ಎನಿಸಿದಂಥ ಕೆಲವೆಲ್ಲ ಕಾರ್ಯಭಾಗವನ್ನು ಎಲ್ಲ ಮಾಡಿಕೊಟ್ಟಿದ್ದಾಳೆ. ಚೌಡೇಶ್ವರಿ ಅಮ್ಮನ ಸಾನ್ನಿಧ್ಯದಲ್ಲಿ ಕಲ್ಕುಡ, ವರ್ತೆ, ಕಾಳಮ್ಮ ಮತ್ತು ಕ್ಷೇತ್ರಪಾಲನಾಗಿ ಗುಳಿಗರಾಜ ಇಂಥ ಸಾನ್ನಿಧ್ಯದಲ್ಲಿ ಈ ಪಂಚಶಕ್ತಿಗಳು ನೆಲೆ ನಿಂತಂಥ ಇದೊಂದು ಪುಣ್ಯಕ್ಷೇತ್ರ. ವೈದ್ಯರು ಆಗುವುದಿಲ್ಲ ಹೇಳಿ ಬಿಟ್ಟದ್ದನ್ನು ಒಂದು ಪ್ರಕಾರ ಅಮ್ಮನ ಪ್ರಸಾದದಲ್ಲಿ ಅದೆಷ್ಟೋ ಜನರ ಪ್ರಾಣವನ್ನು ಅಮ್ಮ ಉಳಿಸಿಕೊಟ್ಟಿದ್ದಾಳೆ. 10-15 ವರ್ಷ ಸಂತಾನ ಇಲ್ಲದ ಸಂಸಾರಕ್ಕೂ ಸಂತಾನ ಭಾಗ್ಯವನ್ನು ಕೊಟ್ಟು ಈ ಜಾಗದಲ್ಲಿ ಚೌಡೇಶ್ವರಿ ಅಮ್ಮ ಬೇಕಾದಷ್ಟು ಸೇವೆಯನ್ನು ಪ್ರತಿನಿತ್ಯವೂ ಪಡೆದುಕೊಂಡು ಮೆರೆದಾಡಿಕೊಂಡು ಬರ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ಸಾನ್ನಿಧ್ಯದಲ್ಲಿ ಒಂದು 40 ಜನ ಅಮ್ಮನ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಎಲ್ಲರ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಚೌಡೇಶ್ವರಿ ಅಮ್ಮ ಈ ಜಾಗದಲ್ಲಿ ಮೆರೆದಾಡ್ತಾ ಇದ್ದಾಳೆ. ಯಾವ ಕೆಲಸ ಅಮ್ಮನ ಹತ್ರ ಬಂದು ಭಕ್ತಿಯಿಂದ ಅಮ್ಮ ಈ ರೂಪದಲ್ಲಿ ಉಂಟು ಅಂತ ಅಮ್ಮನ ಹತ್ರ ಹೇಳಿಕೊಂಡ ಭಾಗದಲ್ಲಿ ಅಮ್ಮನ ಪ್ರಸಾದದಲ್ಲಿಯೇ ಅದೆಷ್ಟೋ ಜನರ ಕಷ್ಟ ಪರಿಹಾರ ಆಗಿ ಇಷ್ಟಾರ್ಥ ಈಡೇರಿಸಿ ಈ ಕ್ಷೇತ್ರದಲ್ಲಿ ಅಮ್ಮ ಪ್ರತಿನಿತ್ಯ ವೈಭೋಗದ ಸೇವೆಯನ್ನು ಪಡೆದುಕೊಳ್ತಾ ಮೆರೆದಾಡಿಕೊಂಡು ಬರ್ತಾ ಇದ್ದಾಳೆ. ಪ್ರತಿ ವರ್ಷ ಚಂಡಿಕಾಯಾಗ, ಹಾಗೆ ಪ್ರತಿ ಸಂಕ್ರಾಂತಿ ದರ್ಶನ ಸೇವೆ, ವರ್ಷಕ್ಕೆ ಪ್ರತಿ ವರ್ಷವೂ ಕಲ್ಕುಡ, ವರ್ತೆ, ಕಾಳಮ್ಮ, ಗುಳಿಗನಿಗೆ ನೇಮೋತ್ಸವದ ಸೇವೆ ಆಗ್ತಾ ಉಂಟು. ನಮ್ಮ ಕ್ಷೇತ್ರದಲ್ಲಿ ತಾಯಿ ಕೂತು ಒಂದು ಪ್ರಕಾರವಾಗಿ ದೈವಗಳಿಗೆ ಆಜ್ಞೆಯನ್ನು ಕೊಟ್ಟು ಕೆಲಸ ಮಾಡತಕ್ಕಂಥ ದೈವಗಳು ಪಾಷಾಣ ದೇವತೆಯ ರೂಪದಲ್ಲಿ ಕಲ್ಕುಡ, ವರ್ತೆ, ಕಾಳಮ್ಮ ಹಾಗೂ ಕ್ಷೇತ್ರಪಾಲ ಆದಂಥ ಗುಳಿಗರಾಜ. ಅದೆಷ್ಟೋ ಜನ ಭಕ್ತರು ತಮ್ಮ ಚಿನ್ನಾಭರಣ, ಕೆಲವಾರು ಮನೆಯ ವಸ್ತುಗಳು ಕಳವಾದಲ್ಲಿ ಬಂದು ಕಲ್ಕುಡ ಹಾಗೂ ಗುಳಿಗರಾಜನ ಹತ್ರ ಬಂದು ಇಲ್ಲಿ ಒಂದು ದೂರು ಕೊಟ್ಟಲ್ಲಿ ಅದೆಷ್ಟೋ ಒಂದು ಪ್ರಕಾರ ಚಿನ್ನಗಳು ತಂದು
ಇಟ್ಟು ಹೋದಂಥ ನಿದರ್ಶನ ಅದೆಷ್ಟೋ ಕೆಲವು ಮನೆಯಲ್ಲಿ ಆಗಿದೆ. ಅಷ್ಟೇ ಅಲ್ಲದೆ ಗುಳಿಗರಾಜನಿಗೆ ಈ ಸ್ಥಳದಲ್ಲಿ ಒಂದು ತಂಬಿಲದ ಕಾಲದಲ್ಲಿ 1000 ಹತ್ತಿರ ತನಕ ಕೋಳಿಗಳು ಹರಕೆಯ ರೂಪದಲ್ಲಿ ಬರುವಂಥ ವಿಷಯವೂ ಉಂಟು. ಭಕ್ತರು ಕಷ್ಟಕಾಲದಲ್ಲಿ ಗುಳಿಗ ಹೇಳಿ ಒಂದು ಪ್ರಾರ್ಥನೆ ಇಟ್ಟು ಯಾವ ಕೆಲಸವನ್ನು ಎನಿಸ್ತಾರೋ ಒಂದು ಕೋಳಿಯನ್ನು ಕೊಡ್ತೇನೆ ಹೇಳಿ ಎಂಥ ಆರೋಗ್ಯದ ಸಮಸ್ಯೆಗಳು ಇದ್ದರೂ, ಎಂಥ ಮನೆಯಲ್ಲಿ ತಾಪತ್ರಯಗಳಿದ್ದರೂ ಆ ಗುಳಿಗ ರಾಜನ ಅನುಗ್ರಹ ಪ್ರಕಾರವಾಗಿ ಭಕ್ತರ ಕಷ್ಟ ಪರಿಹಾರ ಆಗಿ ಏನಗುಡ್ಡೆಯ ಮಣ್ಣಿನಲ್ಲಿ ಗುಳಿಗರಾಜ ಪ್ರತಿನಿತ್ಯವೂ ಹಾಲಿನ ಅಭಿಷೇಕ, ಸಿಯಾಳದ ಅಭಿಷೇಕ, ನಿತ್ಯ 3 ಹೊತ್ತಿನ ಪೂಜೆ ಪುನಸ್ಕಾರ ಈ ಕ್ಷೇತ್ರದಲ್ಲಿ ಕಲ್ಕುಡನಿಗೆ ಹಾಗೂ ಗುಳಿಗನಿಗೆ ಪ್ರತಿನಿತ್ಯವೂ ನಡೀತಾ ಉಂಟು. ಕಷ್ಟ ಹೇಳಿ ಬಂದಂಥವರಿಗೆ ಗುಳಿಗ ಅಂತ ಹೇಳಿ ಕೊಟ್ಟ ಪ್ರಸಾದ ಈ ಜಾಗದಲ್ಲಿ ಅಮೃತಕ್ಕೆ ಸರಿಯಾಗಿ ಗುಳಿಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ.